ಕರ್ನಾಟಕ ಪ್ರೌಢಶಿಕ್ಷಣ ಮತ್ತು ಪರೀಕ್ಷಾ ಮಂಡಳಿ 2024-25ನೇ ಸಾಲಿನ ನಡೆದಂಥ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ದೀಕ್ಷಾ ಅಂದರೆ ಸೈನ್ಸ್ ವಿಭಾಗದಲ್ಲಿ 599 ಅಂಕಗಳನ್ನು ತಗೊಂಡಿದ್ದು. ಆದರೆ ಈ ಅಂಕಕ್ಕೆ ತೃಪ್ತಿ ಪಡೆದಂಥ ದೀಕ್ಷಾ ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಈಗ ಅದರ ಫಲಿತಾಂಶ ಅವರು ಬಂದಿದ್ದು. ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 600 ತಗೊಂಡು ಮೊದಲ ಸ್ಥಾನದಲ್ಲಿ ಇದ್ದಾಳೆ. ಈಗ ಅವಳನ್ನು ಮಾತಾಡಿಸ್ತೀನಿ, ಬನ್ನಿ. ಅವಳ ಒಂದು ಸಾಧನೆ ಮತ್ತು ಅವಳ ಒಂದು ತಯಾರಿ ಹೇಗಿತ್ತು ಮತ್ತು ಈಗ ಬಂದಿರೋ ಫಲಿತಾಂಶಕ್ಕೆ ಅವಳ ಪ್ರತಿಕ್ರಿಯೆ ಆಗಿದೆ ಅಂತ ಕೇಳೋಣ. ದೀಕ್ಷಾ, ಮೊದಲನೇ ಬಾರಿಗೆ ಈಗ ನೀನು ಸೈನ್ಸ್ ವಿಭಾಗದಲ್ಲಿ ಸೆಕೆಂಡ್ PUCಲಿ ಟಾಪರ್ ಆಗಿ ಹೊರಹೊಮ್ಮಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀಯ? ನನಗೆ ಹೇಳಕ್ಕೆ ಅಷ್ಟೊಂದೇನು ಇಲ್ಲ. ನಾನು ಈ ಥರ ಎಲ್ಲ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ದಿನ ತುಂಬ ಆಶ್ಚರ್ಯ ಆಗಿತ್ತು. ನನ್ನ ಫ್ರೆಂಡ್ಸೇ ಎಲ್ಲ ಹೇಳಬೇಕಾಗಿದ್ದು, ಟಿ ವಿಲಿ ಅವತ್ತು ತೋರಿಸ್ತಾ ಇದ್ರು ನನ್ನ ಹೆಸರನ್ನ ಅಂತ. ಆಮೇಲೆ ನಾನು ಎಲ್ಲದನ್ನು ಡೆಡಿಕೇಶನ್ ನನ್ನ ಪೇರೆಂಟ್ಸ್ ಮತ್ತು ಲೆಕ್ಚರರ್ಸಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂದಿದ್ರೆ ನಂಗೆ ಇಷ್ಟು ಬರೋ ಚಾನ್ಸಸ್ಸೇ ಇರಲಿಲ್ಲ. ಅವರು ಸಪೋರ್ಟ್ ಆಗಲಿ, ಅವ್ರು ಹೇಳ್ಕೊಡೋ ಸ್ಟೈಲ್ ಆಗಲಿ ಎಲ್ಲದು ತುಂಬ ಚೆನ್ನಾಗಿರ್ತಿತ್ತು. ನೋಟ್ಸ್ ಕೊಡ್ತಿದ್ರು, ಮತ್ತು ಈಗ ಪ್ರಾಕ್ಟೀಸ್ ಪೇಪರ್ಸು ಮತ್ತು MCQ ಪ್ರಾಕ್ಟೀಸ್ ಮಾಡಿಸೋದು ಎಲ್ಲದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಎಫರ್ಟ್ಸ್ಗಿಂತ ಜಾಸ್ತಿ ನಮ್ಮ ಲೆಕ್ಚರರ್ಸು ಪೇರೆಂಟ್ಸಿಂದ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸೆಕೆಂಡ್ PUCಲಿ ಈಗ ರಿವ್ಯಾಲ್ಯೂಷನ್ ಹಾಕೋಕ್ಕಿಂತ ಮುಂಚೆ ನಿನಗೆ ಎಷ್ಟಕ್ಕೆ ಯಾವ ಸಬ್ಜೆಕ್ಟ್ ಎಷ್ಟು ಬಂದಿತ್ತು, ಯಾವುದ್ರಲ್ಲಿ ಕಡಿಮೆ ಬಂದಿತ್ತು, ಯಾವುದಕ್ಕೆ ನೀನು ಮತ್ತೆ ರಿವ್ಯಾಲ್ಯೂಷನ್ ಹಾಕ್ಕೊಂಡೆ? ನಂದು ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಬಿಟ್ಟು ಬೇರೆ ಎಲ್ಲದರಲ್ಲೂ 100ಗೆ 100 ಇತ್ತು. ಕೆಮಿಸ್ಟ್ರಿ ಒಂದು 99 ಇತ್ತು. ಅದು ಈಗ ರಿವ್ಯಾಲ್ಯೂಷನ್ ಆದಮೇಲೆ 100 ಬಂದಿದೆ. ಅವಾಗ ನಮ್ಮದು ಆ್ಯಕ್ಚುಲಿ 5 ಮಾರ್ಕ್ಸ್ ಮೇನ್ ಪಾರ್ಟ್ ಇ ಅನ್ನೋ ಮೇಯ್ನಲ್ಲಿ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 4 ಬರಿಬೇಕು 5 ಮಾರ್ಕಿಗೆ. ನಂದು 6 ಬರೆದಿದ್ದೆ, ಅದರಲ್ಲಿ 2ಕ್ಕೆ 4 ಬಂದಿತ್ತು, ಇನ್ನೂ 4ಕ್ಕೆ 5ಕ್ಕೆ 5 ಬಂದಿತ್ತು ಮಾರ್ಕ್ಸು. ಬಟ್ ಅವ್ರು ಕನ್ಸಿಡರ್ ಮಾಡೋಷ್ಟೊತ್ತಿಗೆ 4 ಮಾರ್ಕ್ಸಿಂದ ಹೆಂಗೋ ಕನ್ಸಿಡರ್ ಮಾಡಿದರು. ಅದಕ್ಕೆ 1 ಮಾರ್ಕ್ ಕಡಿಮೆ ಆಗಿತ್ತು. ಆ ಪೇಪರ್ ತರಿಸಾದ್ಮೇಲೆ ಗೊತ್ತಾಯಿತು ಈ ಥರ ಆಗಿದೆ ಅಂತ. ಹಾಗಾಗಿ ಹಾಕಿದ್ವಿ. ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಇದರಲ್ಲಿ ಒಂದು ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಬಿಡುತ್ತೆ? ಸಾಮಾನ್ಯವಾಗಿ 1 ಮಾರ್ಕ್ಸಿಗೆ ತೊಗೊಂಡಾಗ ತುಂಬಾ ಅದು ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ, ಮತ್ತು ಚಾಲೆಂಜ್ ಮಾಡಬೇಕಾದ್ರೆ ಅಷ್ಟೇ ನೀವು ಪಕ್ಕ ಇರಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ನಿನ್ನ ನಿರ್ಧಾರ ಯಾವ ಥರ ಇತ್ತು, ಮತ್ತು ಮನೇಲಿ ಸಪೋರ್ಟ್ ಆಗಿತ್ತು, ನಿನ್ನ ಲೆಕ್ಚರ್ಗಳ ಸಪೋರ್ಟ್ ಯಾವ ಥರ ಇತ್ತು? ನನಗೆ ಕಾನ್ಫಿಡೆನ್ಸ್ ಇತ್ತು. ಹಾಗೆ ಪೇಪರ್ ತರಿಸಿದ್ವಿ ನಾವು, ಸ್ಕ್ಯಾನ್ ಕಾಪಿ ಕೊಡ್ತಾರಲ್ಲ, ಅದನ್ನು ನೋಡಿದ ತಕ್ಷಣ ಕಾನ್ಫಿಡೆನ್ಸ್ ಇತ್ತು, ಬಂದೇ ಬರುತ್ತೆ, ಅದು ಮಾರ್ಕ್ಸ್ ಹೋಗೋ ಚಾನ್ಸಸ್ ಇಲ್ಲ ಅಂತ ಗೊತ್ತಿತ್ತು. ಹಾಗೆ ನನ್ನ ಪೇರೆಂಟ್ಸು ನನಗೆ ತುಂಬ ಹಾಕು ಅಂತ ಹೇಳಿದ್ರು, ಬರುತ್ತೆ ಅಂತ. ನಮ್ಮ ಲೆಕ್ಚರರ್ ಕೆಮಿಸ್ಟ್ರಿ ಮ್ಯಾಮ್ ಅನು ಮ್ಯಾಮ್ ಅವರು ತುಂಬ ಹೇಳಿದ್ರು. ಅವರು ತುಂಬ ಜನ ಲೆಕ್ಚರರ್ಸ್ನ ಕೇಳಿದ್ರು, ಬೇರೆಯವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ನ ಕೇಳಿ ಆಮೇಲೆ ಡಿಸೈಡ್ ಮಾಡಿದ್ವಿ ಹಾಕೋಣ ಅಂತ ಹೇಳ್ಕೊಂಡು. ಓಕೆ, ನೀನು ಈ ಸೀಕ್ರೆಟ್ ಅಂದರೆ ಯಶಸ್ಸಿನ ಸೀಕ್ರೆಟ್ ಏನು, ಯಾವ ಥರ ನೀನು ತಯಾರಿ ಮಾಡ್ತಾ ಇದ್ದೆ, ವಾತಾವರಣ ಹೇಗಿತ್ತು ನಿನಗೆ ಅಂತ? ನಮ್ಮ ಮನೆ ಹತ್ರ ಫುಲ್ ಕಾಮ್ ಇದೆ ವಾತಾವರಣ. ಅಲ್ಲಿ ಕುತ್ಕೊಂಡು ಓದೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೇಲ್ಗಡೆ ಮನೇಲಿ ನಾನು ಒಬ್ಬಳೇ ಇರ್ತಿದ್ದೆ, ನಮ್ಮ ಪೇರೆಂಟ್ಸ್ ಬಿಟ್ಟಿದ್ರು, ಅಲ್ಲಿ ಚೆನ್ನಾಗಿ ಕುತ್ಕೊಂಡು ಓದ್ಬೋದಿತ್ತು. ಆಮೇಲೆ ನಾನು ದಿನ ಏನು ಎಕ್ಸಾಮಿಗೆ ಅಂತಲೇ ತಯಾರಿ ಆಗ್ತಾ ಇರಲಿಲ್ಲ, ಬರೀ ಪಾಠಗಳನ್ನು ಅರ್ಥ ಮಾಡ್ಕೊಳಕ್ಕೆ ನೋಡ್ತಿದ್ದೆ. ಇದು ಮ್ಯಾಮ್ ಪಾಠ ಮಾಡಿದಾಗ ಅದನ್ನು ಬಂದು ಮನೇಲಿ ಒಂದ್ಸತಿ ಅರ್ಥ ಆಗದೆ ಇದ್ದನ್ನ ರಿವೈಸ್ ಮಾಡ್ತಿದ್ದೆ. ಬಿಟ್ಟರೆ ಹಾಗೆ ಎಕ್ಸಾಮಿಗೆ ಅಂತ ಹೇಳ್ಕೊಂಡು ತಯಾರಿ ಮಾಡಿದ್ದು ಲಾಸ್ಟ್ ಸ್ಟಡಿ ಹಾಲಿಡೇಸ್ ಬಂದಾಗ. ಓಕೆ, ಏನು ನೀವು ಟಿಪ್ಸ್ ಹೇಳಕ್ಕೆ ಬರುತ್ತೆ? ಯಾಕಂದರೆ ಮಕ್ಕಳು ಸೈನ್ಸ್ ಅಂದ ತಕ್ಷಣ ಸ್ವಲ್ಪ ಹೆದರ್ಕೊಳ್ತಾರೆ. ಅಂದರೆ ಎಲ್ಲರೂ ಎಷ್ಟೇ ಇಂಟೆಲಿಜೆನ್ಸ್ ಇದ್ರು ಕೂಡ ಸೆಕೆಂಡ್ PUC ಅನ್ನೋದು ಟರ್ನಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಅವರು ಅಲ್ಲಿ ಒಂದು ರೀತಿ ಅವರು ಆತರಕ್ಕೆ ಒಳಗಾಗೋದು, ಒಂದು ರೀತಿ ಹೆದರಿಕೆ ಕಡತ್ತೆ. ಸೊ ನೀನು ಇಷ್ಟೊಂದು ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಬೇರೆ ಮಕ್ಕಳಿಗೆ? ಅದೇ ಆ ಥರ ಒಳಗಾಗಬಾರ್ದು, ಇದನ್ನ ಎಲ್ಲ ಅಂತ ಅನ್ಕೋಬಾರ್ದು ಅಂತ ಅನಿಸುತ್ತೆ. ಎಷ್ಟು ಅರ್ಥ ಮಾಡ್ಕೊಳಕ್ಕಾದೋ ಅಷ್ಟು ಅರ್ಥ ಮಾಡ್ಕೊಂಡ್ರೆ ನಮಗೆ ತುಂಬಾ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಅಂತ ಅನಿಸುತ್ತೆ. ಯಾವಾಗಲೂ ಬಾಯ್ ಹಾಟ್ ಹೊಡಿಯೋಕ್ಕೆ ಹೋದರೆ, ಹಾಗಂದ್ರೆ ಅದನ್ನೇ ಇದ್ದಂಗೆ ಕಲಿಯೋಕ್ಕೆ ಹೋದರೆ ಆಗಲ್ಲ. ನಮಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ನಮ್ಗೆ ಹೆಂಗೆ ಮನ್ಸಿಗೆ ಬರುತ್ತೋ ಆ ಥರ ಬರಿಬೋದು ಅಂತ ಅನಿಸುತ್ತೆ. ಚೆನ್ನಾಗಿ ಈಗ ನಿಮಗೆ ನೀನು ನಿರೀಕ್ಷೆ ಮಾಡೋದಷ್ಟೇ ಸ್ಕೋರ್ ಬಂದಿದೆ. ನಿನ್ನ ಮುಂದಿನ ಆಯ್ಕೆಗಳು ಅಂದರೆ ಯಾವ ಥರ ಇದೆ, ಯಾವುದು ಹೋಗಬೇಕು ಅಂತ ಇಷ್ಟ ಇದೆ? ಮೆಡಿಕಲ್ಲು, ಇಂಜಿನಿಯರಿಂಗು, ಯಾವ ಫೀಲ್ಡ್ ನೀನು ತುಂಬ ಇಷ್ಟಪಡ್ತೀಯ, ಮತ್ತು ಮುಂದೆ ಏನಾಗಬೇಕು ಅಂತ ನೀನು ಬಯಸ್ತಾ ಇದೆಯಾ? ನಾನು ಇಂಜಿನಿಯರಿಂಗಿಗೆ ಹೋಗ್ಬೇಕಂತ ಆಸೆ ಇದೆ. KCET ಬರೆದಿದ್ದೀನಿ ಈಗ. ಅದರದ್ದು ರಿಸಲ್ಟ್ಸ್ ನೋಡಿ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜಿಗೆ ಹೋಗ್ಬೇಕಂತ ಆಸೆ ಇದೆ. ಅದು KCET ಆಗಿಲ್ಲ ಅಂದರೆ ಕಾಮೆಡ್ಕೇನು ಬರಿಬೇಕಂತ ಇದ್ದೀನಿ, ಅದು ಸಿಗ್ಬೋದು ಅಂತ. ಓಕೆ, ಈಗ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಮಾರ್ಕ್ಸು ಬಂದಿದೆ, ತುಂಬ ಸಂತೋಷ ಆಗಿದೆ. ಸೆಲೆಬ್ರೇಷನ್ ಆಗಿದೆ. ಮನೇಲಿ ತಂದೆ ತಾಯಿ ಏನು ಹೇಳ್ತಾರೆ, ನಿಮ್ಮ ಲೆಕ್ಚರ್ಸ್ ಏನು ಹೇಳ್ತಾರೆ, ನಿನ್ನ ಫ್ರೆಂಡ್ಸ್ಗಳು ಏನು ಹೇಳ್ತಾರೆ? ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿಸ್ಕೊಟ್ಟಿದ್ದಾರೆ. ನನ್ನ ಕಾಲೇಜಿಗೆ ರಿಸಲ್ಟ್ ಬಂದ ದಿನ
ಪಟಾಕಿ ಎಲ್ಲ ಹೊಡಿಸಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದೆಲ್ಲ ಹೇಳೋಕ್ಕೆ ಕೇಕ್ ಕಟ್ ಮಾಡಿಸಿ, ಮತ್ತು ತುಂಬ ಜನ ಎಲ್ಲ ಮನೆಗೆ ಬಂದು ಅವರು ಖುಷಿ ಹಂಚ್ಕೊಂಡು ಆನರ್ ಮಾಡಿ ಹೋಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಇದೆ. ಎಲ್ಲರೂ ನನಗಿಂತ ಜಾಸ್ತಿ ಖುಷಿ ಪಟ್ಟವರಿದ್ದಾರೆ ಅಂತ ಅನಿಸುತ್ತೆ.